Hello everyone, welcome back to another vlog. ಚರಿತು ಆಬೇಟು ಜಾಮ ಆಬೇಟು ಜಾಮ ಆಬೇಟು ಜಾಮ ತಳ್ತಿದ್ದಾನೆ. ನೋಡಿದ್ರಲ್ಲ ಚರಿತನ ತರಲೆ ಆಟಗಳು. ತಾತನ ಜೊತೆ ಚೆನ್ನಾಗಿ ಆಟ ಆಡ್ತಿದ್ದಾನೆ. ಹಾಗೆಯೇ ಕಾರಲ್ಲಿ ಹತ್ತು ಕೂತ್ಕೊಂಡ್ಬಿಡ್ತಾನೆ. ಇಳಿ ಅಂದರೆ ಇಳಿಯೋದಿಲ್ಲ. ಈಗ ಒಬ್ಬರು ಗೆಸ್ಟ್ ಬರ್ತಿದ್ದಾರೆ, ಅವ್ರಿಗೆ ಪಿಕ್ ಮಾಡೋಕ್ಕೆ ಅಂತ ಬಸ್ ಸ್ಟ್ಯಾಂಡಿಗೆ ಹೋಗ್ತಿದ್ದೀವಿ. ನಾನು ಬರ್ತೀನಿ ಅಂತ ಕೂತಿದ್ದಾನೆ. ಸೊ ಅವನ ಜೊತೆಗೆ ನಾನು ಹೋಗ್ತಾ ಇದ್ದೀನಿ. ಸೊ ಗೆಸ್ಟ್ಸ್ ಎಲ್ಲ ಬಂದು ಊಟ ಮಾಡಿ ರಿಲ್ಯಾಕ್ಸ್ ಮಾಡ್ತಿದ್ದಾರೆ. ಇಲ್ಲೇ ಪಕ್ಕದ ಮನೆಯಲ್ಲೇ ಕಿಟ್ಟಿ ಪಾರ್ಟಿ ನಡೀತಾ. ಬರ್ತಿದ್ದಂಗೆ ಫೋಟೋ ಅವತ್ತು ಹೋಗಿದ್ದು ಅಮ್ಮನ ನಾವು ಹಳೆ ಮನೇಲಿದ್ವಲ್ಲ, ಆ ಹಳೆ ಮನೆ ಸುತ್ತಮುತ್ತ ಇರೋ ಫ್ರೆಂಡ್ಸ್ ಕಿಟ್ಟಿ. ಇದು ಈಗಿರೋ ಮನೆ ಸುತ್ತಮುತ್ತ ಇರೋ ಫ್ರೆಂಡ್ಸ್ ಜೊತೆಗಿರೋ ಕಿಟ್ಟಿ ಪಾರ್ಟಿ ಅಮ್ಮಂದು. ಸೊ ನಾನು ಬಂದಿದ್ದೀನಿ ಇಲ್ಲಿ. ಲಂಚಿಗೆ ಇನ್ವೈಟ್ ಮಾಡಿದರು. ನಾವು ಮನೆಯಲ್ಲಿ ಗೆಸ್ಟ್ಗೋಸ್ಕರ ಎಲ್ಲ ಸ್ಪೆಷಲ್ ಐಟಮ್ಸ್ ಎಲ್ಲ ಮಾಡಿದ್ವಿ. ಆದ್ರೂ ಇಲ್ಲಿ ಇನ್ವೈಟ್ ಮಾಡಿದಾರಲ್ಲ ಅಂತ ತಪ್ಪಿಸ್ಬಾರ್ದು ಅಂತ ಬಂದಿರೋದು. ಚಿತ್ರಾನ್ನ, ಪಾಯಸ, ಹಾಗೆ ಬೋಂಡ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಟೇಸ್ಟಿಯಾಗಿತ್ತು. ಪಲ್ಯ, ಸಾರು ಎಲ್ಲನೂ. ನಾನು ಜಸ್ಟ್ ಲಂಚಿಗೆ ಬಂದು ಬೇಗ ಉಪ್ಪು ತೊಗೊಂಡು ವಾಪಸ್ ಹೋಗೋಣ ಅಂತ ಹೊರಟಿದ್ದೀನಿ. ಯಾಕಂದರೆ ಅಲ್ಲಿ ಗೆಸ್ಟ್ಸ್ ಕಾಯ್ತಾ ಇದ್ದಾರೆ ಮನೆಯಲ್ಲಿ, ಅದಕ್ಕೋಸ್ಕರನೇ. ನನ್ನ ಚರಿತ್ನ ಕರ್ಕೊಂಡು ಹೋಗೋಕ್ಕೆ ಅಂತ ಕಾರ್ತಿಕ್ ಬಂದಿದ್ದಾರೆ. ಆಫೀಸ್ ಮುಗಿಸ್ಕೊಂಡು ರಾತ್ರಿ ವೀಕೆಂಡು. ಚರಿತು ಕಾರ್ತಿಕಿಗೆ ನೋಡಿ ಎಷ್ಟು ಖುಷಿ ಮಾಡ್ದ ಅಂತ ನೀವು ನೋಡಿದ್ದೀರಾ. ಅವ್ನಿಗೆ ಖುಷಿ ಆದರೆ ಅಲ್ಲೇ ಓಡಾಡ್ತಿರ್ತಾನೆ. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಕಡೆ ಏನು ಮಾಡಬೇಕಂತ ಗೊತ್ತಾಗಲ್ಲ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅವಲಕ್ಕಿ ಜೊತೆ ಸಿಹಿ ಒತ್ತು ಶಾವಿಗೆ, ಅಂದರೆ ಒತ್ತು ಶಾವಿಗೆಗೆ ಕಾಯಿ ಹಾಲು ಹಾಕ್ಕೊಂಡು ತಿಂತಾರಲ್ಲ, ಅದು ಮಾಡಿದರು. ಸೊ ಅದನ್ನೆಲ್ಲ ತಿಂದ್ಕೊಂಡು ನಾವು ಕಾರೆಲ್ಲ ಹೊರಗೆ ತೆಗಿತಿದ್ದೀವಿ. ಯಾಕಂದರೆ ಅಣ್ಣ ದಾವಣಗೆರೆಗೆ ಹೋಗ್ತಿದ್ದಾರೆ ಅತ್ತಿಗೆ ಪಾಪವನ್ನು ಕರ್ಕೊಂಬರೋದಕ್ಕೆ. ಹಾಗೆ ನಾವು ಕೂಡ ಹೊರಡ್ತಾ ಇದ್ದೀವಿ ಇವತ್ತು. ಅದಕ್ಕೋಸ್ಕರ ಇಬ್ಬರೂ ಕಾರ್ ನಿಲ್ಲಿಸಿದ್ದಾರೆ. ಆಫ್ಟರ್ನೂನ್ ಲಂಚಿಗೆ ಕೈಮಾ ಸಾರು, ಹಾಗೆಯೇ ಕೈಮಾ ಪೆಪ್ಪರ್ ಡ್ರೈ, ಅದ್ರ ಜೊತೆಗೆ ಚಿಕನ್ ಐಟಮ್ಮು, ಆಮೇಲೆ ಮಸ್ಸೊಪ್ಪಿನ ಸಾರು ಎಲ್ಲ ಮಾಡಿದ್ದಾರೆ. ಹಾಗೆಯೇ ನಾವು ಬಾಕ್ಸಿಗೂ ಕೂಡ ತೊಗೊಂಡು ಹೋಗ್ತಾ ಇದ್ದೀವಿ. ನೈಟ್ ರೀಚ್ ಆಗೋದು ಲೇಟ್ ಆಗಿಬಿಟ್ರೆ ಮತ್ತೆ ಹೋಗಿ ಕುಕ್ ಮಾಡ್ಕೊಳ್ಳೋಕ್ಕೆ ಎಲ್ಲ ಚರಿತು ಬಿಡ್ತಾನೋ ಇಲ್ವೋ ಅಂತ ಸಾರು, ಚಿಕನ್ ಡ್ರೈ ಎಲ್ಲ ಕೊಟ್ಟು ಕಳಿಸಿರ್ತಾರೆ. ಹೋಗಿ ಅನ್ನ ಮಾಡ್ಕೊಂಡ್ರೆ ಆಯಿತು. ನಾನು ಬೆಳಗ್ಗೆ ಒಚ್ಚಾವಿಗೆ ಏನಿತ್ತು ಅದ್ರ ಜೊತೆಗೆ ತಲೆಕಾಲು ಸಾರು ಮಾಡಿದ್ರಲ್ಲ ಅಮ್ಮ, ಅದು ಸ್ವಲ್ಪ ಇತ್ತು. ಅದ್ರ ಜೊತೆಗೆ ತಿಂತಿದ್ದೀನಿ. ಆ ಕಾಂಬಿನೇಷನ್ ಇಷ್ಟ ಅಂತ. ಅದ್ರ ಜೊತೆ ನೆಂಚ್ಕೊಳ್ಳೋಕ್ಕೆ ಕೈಮಾ ಪೆಪ್ಪರ್ ಡ್ರೈ ಕೂಡ ಇತ್ತು. ಈಗ ಜಲ್ದಿ ರೆಡಿಯಾಗಿ ಹೊರಡೋ ಟೈಮು. ಸೊ ಬೇಗ ಸ್ನಾನ ಮಾಡ್ಕೊಂಡು ಫುಲ್ ಬಾಡಿಗೆ ಈ ಬಾಡಿ ಲೋಷನ್ನು. ಈ ಬಾಡಿ ಲೋಷನ್ ಏನಿದೆ ವಿಂಟರಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಸ್ಕಿನ್ ಒಡೆದು ವೈಟ್ ಆಗೋಕ್ಕೆ ಶುರು ಆಗುತ್ತೆ, ಉರಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಕೆಲವರಿಗೆ ಜಾಸ್ತಿ ಸೆನ್ಸಿಟಿವ್ ಸ್ಕಿನ್ ಇರೋರು, ಡ್ರೈ ಸ್ಕಿನ್ ಇರೋರಿಗೆ ಒಡೆದು ರಕ್ತ ಎಲ್ಲ ಬರೋ ಥರ ಆಗಿಬಿಟ್ಟಿರುತ್ತೆ. ಯಾವುದೇ ಟೈಪ್ ಸ್ಕಿನ್ ಇರಲಿ, ವಿಂಟರಲ್ಲಿ ಬಾಡಿ ಲೋಷನ್ ಮಸ್ಟ್ ಆ್ಯಂಡ್ ಶುಡ್ಡು. ನಾನಿವತ್ತು MamaEarth ಅವರ ಹನಿ ಮಲಾಯ್ ಬಾಡಿ ಲೋಷನ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಇದರಲ್ಲಿ ವಿಟಮಿನ್ ಸಿ ಬಾಡಿ ಲೋಷನ್ ಬರುತ್ತೆ, ರೋಸ್ ಬಾಡಿ ಲೋಷನ್ ಬರುತ್ತೆ, ಕೋಕೋ ಬಾಡಿ ಲೋಷನ್ ಬರುತ್ತೆ, ಉಪ್ಟನ್ ಬಾಡಿ ಲೋಷನ್ ಬರುತ್ತೆ, ಹಾಗೆ ಹನಿ ಮಲಾಯ್ ಬಾಡಿ ಲೋಷನ್ ಕೂಡ ಬರುತ್ತೆ. ಹನಿ ಮಲಾಯ್ ಬಾಡಿ ಲೋಷನಲ್ಲಿ ಮಲಾಯ್ ಇದೆ ಮತ್ತು ಹನಿ ಇದೆ. ಹನಿ ಯಾವುದಕ್ಕೆ ಹೆಲ್ಪ್ ಮಾಡುತ್ತೆ ಅಂದರೆ ಸ್ಕಿನ್ನನ್ನು ನರಿಷ್ ಮಾಡುತ್ತೆ. ಮಲಾಯ್ ಹೆಲ್ತಿ ಗ್ಲೋ ಕೊಡುತ್ತೆ. ಈ ಸತಿ ಪ್ಲ್ಯಾಂಟ್ ಗುಡ್ನೆಸ್ ಇನಿಷಿಯೇಟಿವ್ ಜೊತೆಗೆ ನಾನು ಗುಡ್ನೆಸ್ ಇನ್ಸೈಡರ್ ಪ್ರೋಗ್ರಾಮ್ ಬಗ್ಗೆ ಹೇಳ್ತೀನಿ. ಯಾಕಂದರೆ ಇದರಲ್ಲಿ ನೀವು ಗುಡ್ನೆಸ್ ಇನ್ಸೈಡರ್ ಆದರೆ ನಿಮಗೆ ಫ್ರೀ ಶಿಪ್ಪಿಂಗ್ ಸಿಗುತ್ತೆ, ಫ್ರೀ ಗಿಫ್ಟ್ ಸಿಗುತ್ತೆ, ಎಕ್ಸ್ಕ್ಲೂಸಿವ್ ಸೇಲ್ಸ್ ಆ್ಯಂಡ್ ಆಫರ್ ಸಿಗುತ್ತೆ. ಇದು ಇನ್ಸೈಡರ್ ಮೆಂಬರ್ ಆಗಿದ್ದರೆ ಮಾತ್ರ. ಇದರ ಎಲ್ಲ ಪ್ರಾಡಕ್ಟ್ಸು 100% ನ್ಯಾಚುರಲ್ಸು. ನೀವು ಡೈಲಿ ಯೂಸ್ ಮಾಡ್ಬೋದು. ನಿಮಗೆ ಈ ಸತಿ 20% ಡಿಸ್ಕೌಂಟ್ ಸಿಗ್ತಿಲ್ಲ, 50% ಡಿಸ್ಕೌಂಟ್ ಸಿಗುತ್ತೆ. ಯಾಕಂದರೆ ಬೈ ಒನ್ ಗೆಟ್ ಒನ್ ಆಫರ್ ನಡೀತಾ ಇದೆ. ಲಿಂಕ್ಸ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ ನೋಡ್ಬೋದು. ಇಷ್ಟು ದೊಡ್ಡ ಬಾಟಲ್ ನಿಮಗೆ ಬೈ ಒನ್ ಗೆಟ್ ಒನ್ನಲ್ಲಿ ಸಿಕ್ಕಿದಾಗ ತೊಗೊಂಡಿಟ್ಕೊಂಡ್ರೆ ನಿಮಗೆ ಇಡೀ ಫ್ಯಾಮಿಲಿಗೆ ಫುಲ್ ವಿಂಟರ್ಗೆ ಸಾಕಾಗಿ ಹೋಗ್ಬಿಡುತ್ತೆ. ಮತ್ತೆ ತೊಗೊಳೋದು ಅವಶ್ಯಕತೆ ಇರೋದಿಲ್ಲ.
ಸೊ ಈಗ ರೆಡಿಯಾಗಿ ಕೆಳಗೆ ಬಂದಿದ್ದೀನಿ. ಅಮ್ಮ ಮಡ್ಲಕ್ಕಿ ಕೊಡ್ತಾ ಇದ್ದಾರೆ, ಯಾಕಂದರೆ ಗೌರಿ ಹಬ್ಬ ಟೈಮ್ಗೆ ಬರೋಕ್ಕಾಗಿರಲಿಲ್ಲ. ಅದಕ್ಕೋಸ್ಕರ ಈಗ ನೀವು ಬಂದಾಗ ಕೊಡ್ತೀನಿ ಅಂತ ಹೇಳಿದರು. ಇನ್ನೇನು ದೀಪಾವಳಿ ಟೈಮ್ಗೆ ಬಂದಿದ್ದೀರಾ ಅಂತ ಹೇಳಿ ಕೊಡ್ತಿದ್ದಾರೆ. ನಾವು ಈ ಸಲ ದೀಪಾವಳಿ ಶಿವಮೊಗ್ಗದಲ್ಲಿ ಸೆಲೆಬ್ರೇಟ್ ಮಾಡ್ತಿದ್ದೀವಿ. जन बिट्टू टाटा कर बेटू, टाटा कर नानी, टाटा कर. जन बिट्टू कुछ ते बेटा कुछ बेटा टाटा चरित बिट्टू टाटा गुंड चरित तू टाटा को करायचं बेटू, टाटा को करायची तू. नाना पप्पीदा ನಾನು ನಾನೇನ್ ಪಪ್ಪಿದ ಬೇಟ ಚರಿತ್ ಫ್ರೆಂಡ್ಸ್ಗೆಲ್ಲ ಬಾಯ್ ಮಾಡಿ ಹೊರಡ್ತಾ ಇದ್ದಾನೆ. ನಿಧಾನಕ್ಕೆ ಹೋಗ್ರಿ. ಸೊ ಬಹಳ ದಿನಗಳ ನಂತರ ವಾಪಸ್ ನಾವು ತರೀಕೆರೆ ಮನೆಗೆ ಬಂದಿದ್ದೀವಿ. ನೀವು ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ, ನಾವು ತರೀಕೆರೆ ಮನೆಗೆ ಶಿಫ್ಟ್ ಆಗಿ ಸ್ವಲ್ಪ ದಿನ ಆಗಿದೆ, ಆಲ್ಮೋಸ್ಟ್ ಒಂದೂವರೆ ತಿಂಗಳಾಗಿದೆ. ಈಗ ನಾವು ಮತ್ತೆ ಪ್ಯಾಕ್ ಮಾಡ್ತಿದ್ದೀವಿ, ಯಾಕೆಂದರೆ ದೀಪಾವಳಿಗೆ ಅಂತ ನಾವು ಅತ್ತೆ ಮನೆಗೆ ಹೋಗೋಕ್ಕೆ ಅಂತ ಸ್ವಲ್ಪ ಪ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದ್ರ ಜೊತೆಗೆ ಕಾರ್ತಿಕಿಗೆ ಬ್ಯಾಂಗ್ಳೂರಲ್ಲಿ ಟ್ರೈನಿಂಗ್ ಇದೆ ಅಂತ ಗೊತ್ತಾಯಿತು. ಅದು ದೀಪಾವಳಿ ಆಗಿದ್ದು ನೆಕ್ಸ್ಟ್ ಡೇ ಅಂತಾನೆ. ಸೊ ದೀಪಾವಳಿ ಆಗಿದ ತಕ್ಷಣ ಮತ್ತು ಅಲ್ಲಿ ಹೋಗಬೇಕು ಅಂತ ಅಲ್ಲಿಗೊಂದಷ್ಟು ಲಗೇಜ್ ಪ್ಯಾಕ್ ಮಾಡ್ತಿದ್ದೀವಿ. ಕಾರ್ತಿಕಿಗೆ ಡೈಲಿ ಟ್ರೈನಿಂಗ್ ಇರುತ್ತೆ, ಸೊ ಅಷ್ಟು ದಿನಕ್ಕೆ ಶರ್ಟ್ಸು ಪ್ಯಾಂಟ್ಸು ಎಲ್ಲ ಐರನ್ ಮಾಡಿಕೊಡ್ತಾಯಿದ್ದೀನಿ. ಕಾರ್ತಿಕ್ ಎಲ್ಲನೂ ನೀಟಾಗಿ ಫೋಲ್ಡ್ ಮಾಡಿ ಜೋಡಿಸಿಟ್ಕೋತಾ ಇದ್ದಾರೆ. ನೀವು ಈಗ ಏನು ವ್ಲಾಗ್ಸ್ ನೋಡ್ತಿದ್ದೀರಾ ಅದನ್ನೆಲ್ಲ ನಾನು ಈ ಬ್ಯಾಂಗ್ಳೂರು ಹೋಟೆಲ್ ರೂಮಿಂದ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನನಗೆ ಸಿಗೋದು ಬರೀ 2-2.5 ಗಂಟೆ ಮ್ಯಾಕ್ಸಿಮಮ್. ಅಂದರೆ ಚರಿತ್ ಮಲ್ಕೊಂಡಾಗ ಎಡಿಟ್ ಮಾಡೋದಕ್ಕೆ, ಬೇರೆ ಟೈಮಲ್ಲೆಲ್ಲ ಎಡಿಟ್ ಮಾಡೋಕ್ಕಾಗೋದೇ ಇಲ್ಲ. ರಾತ್ರಿ ಒಳಗೆ ಫುಲ್ ಟಯರ್ಡಾಗಿ ಹೋಗಿರ್ತೀನಿ ನಾನು. ಚರಿತ್ ಹಿಂದೆ ಓಡಾಡಿ ಎಲ್ಲ ಅವನಿಗೆ ಮಲಗ್ಸಕ್ಕೆ ಹೋದ್ರೆ ಅವನಿಗಿಂತ ಮುಂಚೆನೇ ನನ್ನ ಕಣ್ಣು ಮುಚ್ಚೋಗ್ತಾ ಇರುತ್ತೆ. ಸೊ ತುಂಬ ಕಷ್ಟ ಆಗ್ತಾಯಿದೆ ರೆಗ್ಯುಲರ್ ವ್ಲಾಗ್ಸ್ನ ಮಾಡೋದು. ಅದಕ್ಕೋಸ್ಕರ ನಿಮಗೆ ಇನ್ನೂ ದೀಪಾವಳಿ ವ್ಲಾಗು ಈ ವೀಕಲ್ಲಿ ನೋಡೋಕ್ಕೆ ಸಿಗ್ತಾಯಿದೆ. ಆಲ್ಮೋಸ್ಟ್ ಒಂದು ವಾರದ ಮೇಲೆ ಆದಮೇಲೆ, ಹಬ್ಬ ಆಗಿ ಒಂದು ವಾರದ ಮೇಲೆ ಆದಮೇಲೆ. ಬಟ್ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಲಗೇಜ್ ಎಲ್ಲನೂ ಪ್ಯಾಕ್ ಮಾಡಿಕೊಂಡು ನಾವು ಮಲಗಿದ್ವಿ. ನೆಕ್ಸ್ಟ್ ಡೇ ಶಿವಮೊಗ್ಗಕ್ಕೆ ಹೋಗಿದ್ದೀವಿ. ಶಿವಮೊಗ್ಗದಲ್ಲಿ ನಾವು ದೀಪಾವಳಿ ಸೆಲೆಬ್ರೇಟ್ ಮಾಡ್ಬೇಕು ಅಂದ್ಕೊಂಡಿದ್ವಿ. ಅದಾದಮೇಲೆ ನನ್ನ ಕಾರ್ತಿಕ್ ಟ್ರೈನಿಂಗ್ ಇರೋ ಟೈಮಲ್ಲೇ ನನ್ನ ಬೆಸ್ಟ್ ಫ್ರೆಂಡ್ ನನ್ನ ರೂಮ್ಮೇಟ್ ಆಗಿದ್ಲು 4 ವರ್ಷ ಇಂಜಿನಿಯರಿಂಗಲ್ಲಿ, ಸಂಧ್ಯಾ ಅಂತ. ಅವಳ ಮದುವೆ ಕೂಡ ಇದೆ. ಸೊ ಅದನ್ನು ಕೂಡ ಅಟೆಂಡ್ ಮಾಡಬೇಕು. ಅದಕ್ಕೋಸ್ಕರ ನಾನು ಫಸ್ಟ್ ಟೈಮ್ ಈ ಮೂರುವರೆ ವರ್ಷದಲ್ಲಿ ಫಸ್ಟ್ ಟೈಮ್ ಪಾರ್ಲರಿಗೆ ಬರ್ತಾಯಿದ್ದೀನಿ. ಅದು ಫೇಶಿಯಲ್ಲು ಮತ್ತು ಹೇರ್ ಕಟ್ ಮಾಡಿಸೋದಕ್ಕೋಸ್ಕರ. ಹೇರ್ ವಾಶ್ ಕೂಡ ನಾನು ಇಲ್ಲೇ ಮಾಡಿಸ್ತಾ ಇದ್ದೀನಿ. ತುಂಬ ನೀಟಾಗಿ ಮಾಡ್ತಾರೆ, ಹಾಗೆಯೇ ತುಂಬ ರಿಲ್ಯಾಕ್ಸಿಂಗ್ ಆಗಿರುತ್ತೆ ಅಂತ. ನಾನು ಬಂದಿರೋದು ಶಿವಮೊಗ್ಗದಲ್ಲಿರೋ ಬ್ಯೂಟಿಕ್ ಹೇರ್ ಸಲೂನ್ಗೆ. ಇಲ್ಲಿ ಫೇಶಿಯಲ್ಲು ಹಾಗೆಯೇ ಮ್ಯಾನಿಕ್ಯೂರ್ ಪೆಡಿಕ್ಯೂರ್ ಎಲ್ಲದ್ರದ್ದು ಪ್ಯಾಕೇಜ್ ಕೂಡ ಇರುತ್ತೆ. ನಾನು ಜಸ್ಟ್ ಫೇಶಿಯಲ್ ಮತ್ತು ಹೇರ್ ಕಟ್ ಮಾಡಿಸ್ತೀನಿ. ಹೇರ್ ಕಟ್ ಕೂಡ ತುಂಬ ಸಿಂಪಲ್ ವಿ ಕಟ್ ವಿತ್ ಲೇಯರ್ಸ್ ಥರ ಮಾಡಿಸ್ತಿದ್ದೀನಿ. ತುಂಬ ಏನು ಡ್ರಾಸ್ಟಿಕ್ ಚೇಂಜ್ ಏನು ಮಾಡಿಸ್ತಿಲ್ಲ. ಲೆಂತ್ ಕೂಡ ತುಂಬ ಶಾರ್ಟ್ ಏನು ಮಾಡಿಸ್ತಾ ಇಲ್ಲ. ಸೊ ಇದು ನನ್ನ ಫೈನಲ್ ಹೇರ್ ಕಟ್ಟು. ಈಗ ಬ್ಲೋ ಡ್ರೈ ಮಾಡಿ ಹೇರ್ ಸೆಟ್ ಮಾಡ್ತಾ ಇದ್ದಾರೆ. ತುಂಬ ಸಂಜೆ ಲೇಟಾಗಿ ಹೋಗ್ಬಿಟ್ಟಿತ್ತು. ಚರಿತಿಗೆ ಮನೆಯಲ್ಲೇ ಬಿಟ್ಟು ಬಂದಿದ್ದೆ. ಈಗ ನೆಕ್ಸ್ಟ್ ಡೇ ಹಬ್ಬ ಇದ್ದಿದ್ದರಿಂದ ಹಬ್ಬಕ್ಕೆ ಎಲ್ಲನೂ ಪೂಜೆಗೆ ಅತ್ತೆ ಮತ್ತು ಸ್ವಾತಿ ಸೇರಿ ರೆಡಿ ಮಾಡ್ತಿದ್ದಾರೆ. ನಾನು ಪೂಜೆ ಪ್ರಸಾದ ಮತ್ತು ನಮಗೆಲ್ರಿಗೂ ಡಿನ್ನರು ಅದನ್ನೆಲ್ಲ ನಾನು ಪ್ರಿಪೇರ್ ಮಾಡ್ತಿದ್ದೀನಿ. ಮಮ್ಮಿ ನೋ ಅಷ್ಟಾಗ ಕುಂಕುಮ ಕಚ್ಚ, ನೋ ಅಷ್ಟಾಗ ಕುಂಕುಮ
ಪ್ರಸಾದಕ್ಕೆ ಲಕ್ಷ್ಮಿಗೆ ಇಡೋದಕ್ಕೆ ಅಂತ ಶಾವಿಗೆ ಪಾಯಸ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲ್ ಕ್ವಿಕ್ ಶಾವಿಗೆ ಪಾಯಸ ಇದು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ. ಇದಕ್ಕೆ ಫಸ್ಟಿಗೆ ನಾನು ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಹಾಕಿ ಅದರಲ್ಲಿ ಶಾವಿಗೆ ಹಾಕ್ತಿದ್ದೀನಿ. ಇದಕ್ಕೆ ಒಂದು ಸಣ್ಣ ಟೀ ಕಪ್ಪಲ್ಲಿರೋ ಶಾವಿಗೆ ಹಾಕಿದ್ರೆ ಸಾಕು, ತುಂಬ ಕ್ವಾಂಟಿಟಿ ಜಾಸ್ತಿನೇ ಆಗುತ್ತೆ. ನಮ್ಮ ಮನೆಯಲ್ಲಿ ಸ್ವೀಟ್ ಜಾಸ್ತಿ ಅಷ್ಟು ಯಾರೂ ಇಷ್ಟಪಡೋದಿಲ್ಲ, ಎಲ್ಲರೂ ಸ್ವಲ್ಪ ಸ್ವಲ್ಪನೇ ತಿಂತಾರೆ. ಅದಕ್ಕೋಸ್ಕರ ಯಾವ ಐಟಮ್ನೂ ನಾವು ಜಾಸ್ತಿ ಮಾಡೋದಕ್ಕೆ ಹೋಗೋದಿಲ್ಲ. ಈಗ ಫಸ್ಟು ತುಪ್ಪದಲ್ಲಿ ಶಾವಿಗೆನ ಚೆನ್ನಾಗಿ ಹುರ್ಕೊತಿದ್ದೀನಿ. ನಾನು ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೋತಾ ಇದ್ದೀನಿ. ಇದಕ್ಕೆ ನಾನು ಡ್ರೈ ಫ್ರೂಟ್ಸ್ನ ಕಟ್ ಮಾಡಿ ಹಾಕ್ತಿದ್ದೀನಿ. ಡ್ರೈ ನಟ್ಸ್ ಅಂತಂದರೆ ನಾನು ಗೋಡಂಬಿ ಹಾಕ್ತಿದ್ದೀನಿ. ಕೆಲವರು ಬಾದಾಮಿ ಕೂಡ ಹಾಕ್ತಾರೆ, ನಾನು ಬಾದಾಮಿ ಹಾಕ್ತಿಲ್ಲ. ದ್ರಾಕ್ಷಿ ಕೂಡ ಹಾಕಿ ಇದರಲ್ಲೇ ನಾನು ಫ್ರೈ ಮಾಡ್ಕೊತಿದ್ದೀನಿ. ಸ್ವಲ್ಪ ಎಕ್ಸ್ಟ್ರಾ ತುಪ್ಪ ಬೇಕೆಂದರೆ ಹಾಕ್ಕೋಬೋದು. ಈ ರೀತಿ ಮಾಡೋದ್ರಿಂದ ಬೇಗನೂ ಆಗುತ್ತೆ, ಹಾಗೆಯೇ ಎಕ್ಸ್ಟ್ರಾ ಕುಕ್ವೇರ್ ಯೂಸ್ ಮಾಡೋದು ಕೂಡ ತಪ್ಪುತ್ತೆ. ಈಗ ಇದೆಲ್ಲನೂ ಚೆನ್ನಾಗಿ ಗೋಲ್ಡನ್ ಕಲರ್ ಬರುತ್ತೆ. ಗೋಡಂಬಿ ಕೂಡ ಗೋಲ್ಡನ್ ಕಲರ್ ಬರುತ್ತೆ, ಹಾಗೆಯೇ ದ್ರಾಕ್ಷಿ ಕೂಡ ಫ್ಲಪ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಟೈಮಲ್ಲಿ ನಾನು ಹಾಲನ್ನ ಆ್ಯಡ್ ಮಾಡ್ತೀನಿ. ಇದಕ್ಕೆ ಹಾಲು ಫಸ್ಟಿಗೆ ಒಂದು ಸ್ವಲ್ಪ ಅರ್ಧ ಪಾತ್ರೆ ಆಗೋಷ್ಟು ಆ್ಯಡ್ ಮಾಡ್ತಿದ್ದೀನಿ. ಅದಾದಮೇಲೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಿಮಗೆ ಎಷ್ಟು ಥಿಕ್ನೆಸ್ ಬೇಕೋ ನೋಡ್ಕೊಂಡು ಮತ್ತೆ ಹಾಲು ಆ್ಯಡ್ ಮಾಡ್ಕೋಬೋದು. ಸಕ್ಕರೆ ಈಗಲೇ ಹಾಕಿದ್ರೆ ಶಾವಿಗೆ ಅಷ್ಟು ಚೆನ್ನಾಗಿ ಕುಕ್ ಆಗೋಲ್ಲ, ಸ್ವಲ್ಪ ಹೊತ್ತು ಬಿಟ್ಟು ಹಾಕ್ತೀನಿ ನಾನು ಸಕ್ಕರೆನ. ಈಗ ಶಾವಿಗೆ ಕುಕ್ಕಾಗಿದೆ. ಈಗ ನಾನು ಒಂದು ಕಾಲು ಟೀ ಸ್ಪೂನ್ ಸಕ್ಕರೆಯಲ್ಲಿ ಏಲಕ್ಕಿ ಹಾಕ್ಬಿಟ್ಟು ಕುಟ್ಟಿ ಪುಡಿ ಮಾಡಿದ್ದೀನಿ, ಈಸಿಯಾಗಿ ಏಲಕ್ಕಿ ಪುಡಿ ಆಗಲಿ ಅಂತ. ಸೊ ಆ ಪುಡಿನ ಹಾಕಿದ್ದೀನಿ. ಏಲಕ್ಕಿ ಪುಡಿ ಆಗಲೇ ಮನೆಯೆಲ್ಲ ಘಮ ಘಮ ಅಂತ ವಾಸನೆ ಬರೋಕ್ಕೆ ಸ್ಟಾರ್ಟ್ ಆಗಿತ್ತು. ಹಾಗೆ ನಾನು ಈಗ ಶಾವಿಗೆ ಎಲ್ಲ ಕುಕ್ಕಾಗಿದೆ. ಈ ಸ್ಟೇಜಲ್ಲಿ ನಾನು ಎಕ್ಸ್ಟ್ರಾ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಲು ಮತ್ತು ಸಕ್ಕರೆ ಆ್ಯಡ್ ಮಾಡ್ತಾಯಿದ್ದೀನಿ. ಇಷ್ಟು ಮಾಡಿದ್ರೆ ಸಾಕು, ತುಂಬ ಚೆನ್ನಾಗಾಗುತ್ತೆ ಪಾಯಸ. ತಣ್ಣಗಾದ್ಮೇಲೆ ಗಟ್ಟಿ ಆಗೋದ್ರಿಂದ ನಾವು ಸ್ವಲ್ಪ ನೀರು ಥರ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಕೆಲವರು ಕಾಯಿ ಗಸಗಸೆ ಎಲ್ಲ ರುಬ್ಬಾಕಿ ಹಾಗೆಯೇ ಬೆಲ್ಲ ಹಾಕಿ ಮಾಡ್ತಾರೆ, ಅದು ಒಂಥರ ಡಿಫ್ರೆಂಟ್ ಪಾಯಸ. ನಮ್ಮ ಮನೇಲೆಲ್ಲರೂ ಇದಕ್ಕೆ ಹಾಲು ಪಾಯಸ ತುಂಬ ಇಷ್ಟಪಡ್ತಾರೆ. ಇದರಲ್ಲಿ ಫೇಮಸ್ ಅಂದರೆ ಸ್ವಾತಿಯವರ ಅತ್ತೆ ತುಂಬ ಚೆನ್ನಾಗಿ ಮಾಡ್ತಾರೆ. ಅದರ ರೆಸಿಪಿ ನಾನು ಕೂಡ ಕಲ್ತ್ಕೋಬೇಕು ಅಂದ್ಕೊಂಡಿದ್ದೀನಿ. ತುಂಬ ಹೊತ್ತು ಬಾಯ್ಲ್ ಮಾಡಿ ಗಟ್ಟಿ ಹಾಲಾಗೋ ಥರ ಮಾಡಿ ಪೂಜೆಗೆ ಪುಳಿಯೋಗರೆ, ಡಿನ್ನರಿಗೆ ಚಿತ್ರಾನ್ನ. ಪುಳಿಯೋಗರೆ ಸ್ವಲ್ಪನೇ ಮಾಡಬೇಕು. ನೆಕ್ಸ್ಟ್ ನಾನು ಪುಳಿಯೋಗರೆ ಮಾಡೋದಕ್ಕೆ ಅನ್ನಕ್ಕೆ ಇಡ್ತಾ ಇದ್ದೀನಿ. ಹಾಗೆಯೇ ಚಿತ್ರಾನ್ನ ನಾವು ನೈಟ್ ಡಿನ್ನರ್ಗೋಸ್ಕರ ಮಾಡ್ತಿದ್ದೀವಿ. ಪುಳಿಯೋಗರೆ ದೇವರಿಗೆ ಎಡೆ ಇಡೋದಕ್ಕೆ ಅಂತ ಮಾಡ್ತಿರೋದು. ಅದಕ್ಕೆ ನಾನು ಚಿತ್ರಾನ್ನಕ್ಕೆ ಈರುಳ್ಳಿ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಯಾಕಂದರೆ ಚಿತ್ರಾನ್ನಕ್ಕೆ, ಪಕೋಡಕ್ಕೆ, ಕೋಸಂಬರಿಗೆ ಈ ರೀತಿ ಐಟಮ್ಸ್ಗೆ ಎಲ್ಲದಕ್ಕೂ ಬೇಕು ಅಂತ ತುಂಬ ಜಾಸ್ತಿ ಕ್ವಾಂಟಿಟಿಯಲ್ಲಿ ಈರುಳ್ಳಿನ ಸಿಪ್ಪೆ ಸುಲಿದು ತೊಳೆದು ಕಟ್ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಈಗ ಮೆಣಸಿನ್ಕಾಯಿ ಬೇಕು, ಕೊತ್ತಂಬರಿ ಬೇಕು ಚಿತ್ರಾನ್ನಕ್ಕೆ, ಸೊ ಅದನ್ನು ಕೂಡ ರೆಡಿ ಮಾಡ್ಕೊತಿದ್ದೀನಿ. ಅನ್ನ ಕೂಡ ಇಟ್ಟಿದ್ದೀನಿ. ಅದು ಕೂಗಿದ ತಕ್ಷಣ ಪುಳಿಯೋಗರೆ ಬೇಗ ಆಗೋಗುತ್ತೆ, ಒಗ್ಗರಣೆ ಹಾಕಿದ್ರೆ ಸಾಕು. ಸೊ ನೆಕ್ಸ್ಟಿಗೆ ಚಿತ್ರಾನ್ನಕ್ಕೆ ಒಗ್ಗರಣೆ ಹಾಕೋಕ್ಕೆ ಶುರು ಮಾಡ್ತೀನಿ. ನಾನು ಮಾಡೋ ಚಿತ್ರಾನ್ನ ತುಂಬಾ ಈಸಿ. ಒಂದೇನಂದರೆ ನಾನು ಕಡಲೆಬೇಳೆ ಹಾಕೋದಿಲ್ಲ. ಮುಂಚೆ ಹಾಕ್ತಿದ್ದೆ, ಬಟ್ ಕಾರ್ತಿಕಿಗೆ ಅಷ್ಟು ಇಷ್ಟ ಆಗ್ತಿರ್ಲಿಲ್ಲ. ಸೊ ಅವಾಗ ನನಗೆ ಯಾವಾಗ ತಿನ್ಬೇಕನ್ಸಿದ್ರೆ ಹಾಕ್ತಿದ್ದೆ, ಇಲ್ಲಾಂದರೆ ಇಲ್ಲ. ಈಗ ಚರಿತ್ಗೂ ಕೂಡ ಕಡಲೆಬೇಳೆ ಇಷ್ಟ ಆಗೋದಿಲ್ಲ. ಕಡಲೆಬೇಳೆ ಬಾಯಿಗೆ ಸಿಕ್ಕಿದ್ರೆ ವ್ಯಾ ಅಂತಾನೆ. ಅದಕ್ಕೆ ಈಗ ಬರೀ ಉದ್ದಿನಬೇಳೆ, ಸಾಸಿವೆ, ಜೀರಿಗೆ, ಹಿಂಗು, ಮೆಣಸಿನ್ಕಾಯಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ನ ಹಾಕಿ ಮಾಡ್ತಾ ಹೋಗ್ತೀನಿ. ಈಗ ಫ್ರಿಡ್ಜಿಂದ ಕರಿಬೇವೆಲ್ಲ ತಕ್ಕೋತಾ ಇದ್ದೀನಿ, ಒಗ್ಗರಣೆಗೆ ಬೇಕಾಗುತ್ತೆ ಅಂತ. ಶೇಂಗಾ ಬೀಜ ಕೂಡ ನಾನು ಇದಕ್ಕೆ ಹಾಕಿ ಫ್ರೈ ಮಾಡ್ಕೊತಾ ಇರ್ತೀನಿ. ನಾನು ಒಂದೊಂದು ಸಲ ಫ್ರೈ ಮಾಡಿ ತೆಗ್ದಿಟ್ಕೊಂಡ್ಬಿಡ್ತೀನಿ, ಶೇಂಗಾ ಕ್ರಿಸ್ಪಿನೆಸ್ ಹೋಗ್ಬಿಡುತ್ತೆ ಅಂತ. ಇದು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಿರೋದ್ರಿಂದ ಇನ್ನೇನು ತೆಗ್ದಿಡೋದು ಅಂತ ಅದರೊಳಗೆ ಒಗ್ಗರಣೆ ಹಾಕ್ತಿದ್ದೀನಿ. ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಕೊನೆವರೆಗೂ ಗರ್ಗರಿ ಆಗಿರುತ್ತೆ. ಗೆಜ್ಜೆ ವಸ್ತ್ರ ಹಾಕಿ ಇನ್ನೊಂದು ರೌಂಡ್ ಹಾಕ್ತೀನಿ ಅಂತಿದ್ಯಾ? ಕರೆಕ್ಟ್ ಇದೆ. ಗೆಜ್ಜೆ ವಸ್ತ್ರ ಸಾಕು, ಇನ್ನೊಂದು ಲೇಯರ್ ಹಾಕ್ತೀನಿ. ಇಲ್ಲ ಇಲ್ಲ, ಈಗ ಅವಾಗ ಗಾಡಿ ಕಾಣ್ತಿತ್ತು. ಕರೆಕ್ಟ್ ಇದೆ. ಸೊ ಲಕ್ಷ್ಮೀ ಪೂಜೆಗೆ ಲಕ್ಷ್ಮೀ ಅಲಂಕಾರ ಎಲ್ಲ ಸ್ವಾತಿ ಮಾಡಿ ರೆಡಿ ಮಾಡಿದ್ದಾಳೆ. ಇಲ್ಲಿ ನನ್ನ ಒಗ್ಗರಣೆ ಕೂಡ ರೆಡಿ ಆಗ್ತಾ ಇದೆ. ಶೇಂಗಾ ಚೆನ್ನಾಗಿ ಕಲರ್ ಬಂದ ಮೇಲೆ ನಾನು ಇದಕ್ಕೆ ಈರುಳ್ಳಿ ಹಾಕ್ತಿದ್ದೀನಿ. ಈರುಳ್ಳಿ ಬೇಗ ಸಾಫ್ಟ್ ಆಗಲಿ ಅಂತ ನಾನು ಉಪ್ಪು ಕೂಡ ಹಾಕಿ ಫ್ರೈ ಮಾಡ್ತಾ ಹೋಗ್ತೀನಿ. ನಿಮ್ಮನೆ ಲಕ್ಷ್ಮೀ ಪೂಜೆ ಹೇಗಾಯಿತು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆಯೇ ದೀಪಾವಳಿ ಹಬ್ಬ ಎಲ್ಲ ಹೇಗೆ ಮಾಡಿದ್ರಿ, ಫ್ಯಾಮಿಲಿ ಎಲ್ಲ ಸೇರಿ ಮಾಡಿದ್ರಾ
ಹಾಗೆಯೇ ನಿಮ್ಮ ಮನೆ ಲಕ್ಷ್ಮೀ ಪೂಜೆ ಫೋಟೋಸ್ನ ಕೂಡ ಇನ್ಸ್ಟಾಗ್ರಾಮಲ್ಲಿ ನನಗೆ ಕಳಿಸ್ಬೋದು. ಇನ್ಸ್ಟಾಗ್ರಾಮ್ ಲಿಂಕ್ನ ನಾನು ಪ್ರತಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನೀವು ಅಲ್ಲಿ ಕೂಡ ನನ್ನ ಫಾಲೋ ಮಾಡ್ಬೋದು. ಅಲ್ಲಿ ಕೂಡ ನಾನು ಡಿಫ್ರೆಂಟ್ ಕಾಂಟೆಂಟ್ನ ಹಾಕ್ತಾ ಇರ್ತೀನಿ. ಈಗ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ನಾನು ಸ್ವಲ್ಪ ಅರಿಶಿನದ ಪುಡಿ ಹಾಕಿದ್ದೀನಿ. ಹಾಗೆಯೇ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ನಿಂಬೆಹಣ್ಣನ್ನು ನಾನು ಅನ್ನ ಕಲಿಸೋ ಟೈಮಲ್ಲಿ ಹಾಕ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ನಾವೆಲ್ಲರೂ ರೆಡಿಯಾಗಿ ಲಕ್ಷ್ಮೀ ಪೂಜೆ ಮಾಡೋದನ್ನು ನೋಡ್ಬೋದು. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್.